ಆಳಂದ ತಾಲೂಕಿನಲ್ಲಿ ವಿಶ್ವಗುರು ಬಸವಣ್ಣನವರ 893ನೇ ಜಯಂತ್ಯುತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಜಿಡ್ಗ ಮುಗುಳುಖೋಡದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮತ್ತು ಪರಮ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೇರಿದಂತೆ ವೇದಿಕೆ ಮೇಲಿರುವ ವಿವಿಧ ಮಠಾಧೀಶರು ಅನೇಕರು ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಇದೇ ವೇಳೆಯಲ್ಲಿ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಮಾತನಾಡಿದರು. ಇನ್ನು ಇದೇ ವೇಳೆಯಲ್ಲಿ ಲಿಂಗಾಯತ ಭವನದಿಂದ ವಿಶ್ವಗುರು ಬಸವಣ್ಣನವರ ಮೂರ್ತಿ ಮತ್ತು ವಚನ ಭಂಡಾರ ಪುಸ್ತಕ ಕುಂಭೋತ್ಸವ ಜೊತೆಗೆ ಭವ್ಯ ಶೋಭಾಯಾತ್ರೆ ಜರುಗಿತು. ಸುಧಾರಣೆಗೊಳ್ಳುವಂತ ಪ್ರಯತ್ನವನ್ನು ದೊಡ್ಡ ಕೆಲಸ ಮಾಡುವ ಕೀರ್ತಿ ಆಳಂದ ತಾಲೂಕಿನ ಮಹಾಜನಕ್ಕೆ ಸಲ್ಲುತ್ತೆ ಅನ್ನುವಂತ ಮಾತನ್ನು ಇಚ್ಛೆ ಪಡ್ತೀವಿ. ನಾವು ಸಂಧ್ಯಾ ಮಹೇಶ್ವರಿ ಹೋದಂತ ಸಂದರ್ಭದಲ್ಲಿ ಕೇಳ್ತಾ ಇದ್ವಿ, ಅಪ್ಪರೇ ಕೇಳಿದ ಈ ಸಮಾರಂಭಕ್ಕೆ ನಮ್ಮ ಲಿಂಗಾಯತ ಸಮುದಾಯದ ಅಷ್ಟೇ ಬಂದಿಲ್ಲ, ಮರಾಠ ಸಮುದಾಯದವರು ಬರ್ತಾರೆ, ಕ್ಷತ್ರಿಯ ಸಮುದಾಯದವರು ಬರ್ತಾರೆ, ದಲಿತ ಬಂಧುಗಳು ಬರ್ತಾರೆ, ಹಿಂದೂ ಬಂಧುಗಳು ಬರ್ತಾರೆ, ಎಲ್ಲರೂ ಬರ್ತಾರೆ. ಹಾಗಾಗಿ ಎಲ್ಲರೂ ಬಂದರೆ ಬಸವಣ್ಣ, ಎಲ್ಲರೂ ಬಸವಣ್ಣ, ಒಬ್ಬರ ಬಸವಣ್ಣ ಅಲ್ಲ, ಎಲ್ಲರೂ ಬಸವಣ್ಣ, ಎಲ್ಲರಿಗಾಗಿ ಬಸವಣ್ಣ, ಬಡವರ ಬಸವಣ್ಣ. ಹಾಗಾಗಿ ಬಡವರ ಬಸವಣ್ಣ ಆದ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ ಮುಂಗಾರು ಮಳೆ ಕೈ ಕೊಟ್ಟಿದಂತ ನಮ್ಮ ನೋವು ನಮ್ಮ ರೈತರಿಗೆ ಕಾಡ್ತಾ ಇತ್ತು. ಮಳೆ ಇಲ್ಲ ಅಂತ ಕಂಗಾಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗ ನೀವು ಬಸವಣ್ಣವರ ಮೆರವಣಿಗೆ ಶುರು ಮಾಡಿ ನಾವು ಮಾದನಿಪುರಿಗೆ ಪೂಜೆ ಪಡ್ಕೊಳ್ಳೋದು ಎಲ್ಲ ಪೂಜೆ ಕೂಡಿ ಈಗ ನಮ್ಮ ಜಳಗ ಮುಖ್ಯ ಕೂಡಿ ಎಲ್ಲ ಇದನ್ನು ಮೆರವಣಿಗೆ ಚಾಲನೆ ಮಾಡಿ ನಾವು ಮಹೇಶನ್ನ ಕುತ್ಕೊಂಡ್ವಿ. ಕೇಳಿ 10 ನಿಮಿಷ ಮಳೆ ಬರ್ತಾರೆ ಹಾಕೋರಂತೆ. ಅದಕ್ಕೆ ಹೇಳೋ ಬಸವ ಅಂತಂದ್ರೆ ಬಡವರ ನಿಧಿ, ಬಸವ ಅಂತಂದ್ರೆ ಭಾಗ್ಯದ ನಿಧಿ, ಬಸವ ಅಂತಂದ್ರೆ ಮಳೆ ಬೆಳೆಯೋ ನಾಡೊಳಗೆ ಜಗದೊಳಗೆ ಸರ್ವಜ್ಞ ಹೇಳ್ತಾನೆ. ಇವತ್ತು ಬಸವ ಎನ್ನುವಂತ ಒಳ್ಳೆಯ ಭಾವನೆಯಿಂದ ಇವತ್ತು ಆಳದಲ್ಲಿ ಶ್ರೀಕಾರ ಹಾಕಿದ್ದೀನಿ. ನಿಮ್ಮ ಮಾಡಿರ್ತಕ್ಕಂಥ ಸರ್ಕಾರದ ಪರಿಣಾಮ ಇಡೀ ಕರ್ನಾಟಕಕ್ಕೆ ಒಳ್ಳೆ ಮಳೆ ಆಗಲಿ ನಾವೆಲ್ಲರೂ ಭಗವಂತನ ಪ್ರಾರ್ಥನೆ ಮಾಡೋಣ. ನಮ್ಮ ರೈತರ ಮುಖದಲ್ಲಿ ಶಿವಕಳ ಪ್ರಾಪ್ತಿಯಾಗಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ಬಸವಣ್ಣ ರೈತರ ಪರವಾಗಿರ್ತಕ್ಕಂಥ ವ್ಯಕ್ತಿ. ನಾವೆಲ್ಲರೂ ಗುರುವನ್ನೇ ಮೊದಲು ಪೂಜೆ ಮಾಡ್ತೇವೆ. ಆದ್ರೆ ಬಸವಣ್ಣರ ಗುರು ಯಾರಾಗಿದ್ರು, ನಾನು ಆರಂಭ ಮಾಡುವೆ ಗುರು ಪೂಜೆ ಎಂದು. ನನ್ನ ಗುರು ಪೂಜೆ ಒಕ್ಕಲುತನ ನನ್ನ ಪೂಜೆ, ರೈತನ ಕೃಷಿ ಕಾಯಕನ ಪೂಜೆ, ಕೃತ್ಯ ಕಾಯಕ ಇಲ್ಲದವರು ಭಕ್ತರಲ್ಲ. ಹಾಗಾಗಿ ರಾಷ್ಟ್ರಕವಿ ಕುವೆಂಪು 20ನೇ ಶತಮಾನ 21ನೇ ಶತಮಾನದಲ್ಲಿ ನಮ್ಮ ಅನ್ನ ಕೊಡುವಂತ ರೈತನಿಗೆ ನೇಗಿಲು ಯೋಗಿಯ ಸ್ಥಾನವನ್ನು ಕೊಟ್ಟರೆ, 12ನೇ ಶತಮಾನದಲ್ಲಿ ಬಸವಣ್ಣವರು ಅನ್ನ ಕೊಡುವಂತ ರೈತನಿಗೆ ಗುರುವಿನ ಸ್ಥಾನವನ್ನು ಕೊಡುವಂತ ಕಾರ್ಯ ಮಾಡ್ತಾರೆ. ಹಾಗಾಗಿ ಅವತ್ತಿನ ಕಾಯಕ ಮಂಟಪ, ಅವತ್ತ ಅನುಭವ ಮಂಟಪ, ಎಲ್ಲ ದುಡಿಯೋ ವರ್ಗದವರು ಒಂದ್ ಕಡೆ ಕೂಡಿದ್ರು ಅಂತ. ಅಲ್ಲಿ ಎಲ್ಲಾ ಕಾಯಕ ಮಾಡೋರು ಇದ್ರು, ಎಲ್ಲರೂ ಇದ್ರಲ್ಲಿ. ದೋಣಿ ನಡೆಸುವಂತ ಅಂಬಿಗರ ಚೋಡೆ ಇದ್ದ, ಬಟ್ಟೆಯನ್ನು ಹಸು ಮಾಡುವಂತ ಮಡಿವಾಳ ಮಾತೆ ಇದ್ದ, ಕುಂಬಾರಿಕೆ ಮಾಡುವಂತ ಕುಂಬಾರ ಗುಂಡೆ ಇದ್ದ, ಎಂಡದ ಕಾಯಕ ಮಾಡುವಂತ ಎಂಡದ ಮಾರೇ ಇದ್ದ, ಕುರಿಯನ್ನು ಕಾಯುವಂತಹ ಪೂರ್ವ ಗೊಳ್ಳಾಳೇಶ ಇದ್ದ. ಎಲ್ಲ ಜಾತಿಯ ಭಾಷೆ ಜನ, ಎಲ್ಲ ವರ್ಗದ ಜನ, ಎಲ್ಲಾ ಭಾಷೆ ಜನ ಕೂಡಿ ಆ ಕಲ್ಯಾಣವನ್ನು ಶಿವ ಕಲ್ಯಾಣವನ್ನು ಮಾಡುವಂತ ಕೆಲಸ ಮಾಡಿದ್ರು. ಇವತ್ತು 20ನೇ ಶತಮಾನದ ಭಾರತಕ್ಕೆ, ಇವತ್ತು ಕರ್ನಾಟಕ ಸುಧಾರಣೆ ಆಗಬೇಕನ್ನುವಂಥ ಭಾರತಕ್ಕೆ ಯಾವ್ದು ಮಾದರಿ ಆಗಬೇಕಾಗಿದೆ ಅಂತಂದ್ರೆ, ಮತ್ತೊಂದು ರಾಜ್ಯಗಳು ಮಾದರಿ ಆಗಬೇಕಾಗಿಲ್ಲ. ನಮ್ಮ ಭಾರತಕ್ಕೆ ಮಾದರಿ ಯಾವ್ದು ಆಗಬೇಕಾಗಿದೆ ಅಂತಂದ್ರೆ, ನಮ್ಮ ಕರ್ನಾಟಕ ಮಾದರಿ ಯಾವ್ದು ಆಗಬೇಕಂದ್ರೆ 12ನೇ ಶತಮಾನದ ಅನುಭವ ಮಂಟಪವೇ ನಮ್ಗೆಲ್ಲರೂ ಸಹ ಮಾದರಿ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇಂತಹ ಅನುಭವ ಮಂಟಪದ ಮಾದರಿ ಸಂಸತ್ತನ್ನು ಅವತ್ತು ಬಸವಣ್ಣಗೆ ಸ್ಥಾಪನೆ ಮಾಡಿದ್ರು. ಇವತ್ತು 20ನೇ ಶತಮಾನದ ನಮ್ಮ ಒಳಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುಭಾಸ್ ಆರ್ಗುತ್ತಿದಾರ್, ಕೆಎಂಎಫ್ ಅಧ್ಯಕ್ಷ ಆರ್.ಕೆ. ಪಾಟೀಲ್, ಆನಂದ್ ಕೆ. ಪಾಟೀಲ್, ಸೋಮಶೇಖರ್ ಬಿ, ನಾಗರಾಜ್ ಬಿ ಶೇಖ್ಜಿ, ಬಸವೇಶ್ವರಿ ಮಾತಾಜಿ, ವಿವಿಧ ಮಠಾಧಿಪತಿಗಳು ಹಾಗೂ ರಾಜಕೀಯ ಮುಖಂಡರು, ಬಸವಣ್ಣನವರ ಅನುಯಾಯಿಗಳು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.